ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತಿ ನರಂಚೇವ ನರೋತ್ತಂ ದೇವೀಂ ಸರಸ್ವತಿ ವ್ಯಾಸಂ ತಥೋ ಜಯವುದೀರೈ ನಷ್ಟಪ್ರಾಯಶ ಭದ್ರಶ್ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವಾದಿನ ಶುಭಂ ಕರೋತಿ ವಾಚಾಲಪಂ ಗಂ ಲಂಗಾಯತೆ ಹಿರ್ಮತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣ ಪರಮಾನಂದ ಮಾಧುರ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಂಧಸ್ಯ ಜ್ಞಾನಗಣಸಾಲಕ್ಕೆ ಚಕ್ಷುಂ ಮಿಲಿತ ಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಜಯಪದ ಸ್ವಾಮಿ ನಮೋ ಚರ್ಪಣಂ ತಾನಕರಕರಾಮಧಾರಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನು ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜೈ ಶ್ರೀಲ ಪ್ರಭುಪಾದ ಜೈ ಶ್ರೀ ಗುರು ಹರೇ ಕೃಷ್ಣ ಶ್ರೀಮದ್ ಭಾಗವತಂ 7th canto 15th chapter ನಾಗರಿಕ ಮನುಷ್ಯರಿಗೂ ಇರೋ ಉಪದೇಶಗಳು. ಸೊ ನಾಗರಿಕ ಮನುಷ್ಯರು ಯಾವ ತರ ನಾವು ನಡ್ಕೋಬೇಕು ಇಲ್ಲಿ ಬಂದು ಉಪದೇಶ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ನಾರದರಿಗೆ ಗೊತ್ತು ನಾಗರಿಕ ಮನುಷ್ಯರು ಏನೇನು ಯಾವ ತರ ಚೇಂಜ್ ಆಗ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಅವರು ಏನ್ ಮಾಡ್ತಾರೆ, ಈ ನಾಗರಿಕ ಮನುಷ್ಯರಿಗೋಸ್ಕರ ಈ ಉಪದೇಶಗಳು ಹೇಳ್ತಾರೆ. ಆಕ್ಚುಲಿ ಫಸ್ಟ್ ಏನು, ಬ್ರಾಹ್ಮಣರುಗಳು ಯಾವ ತರ ಇರ್ತಾರೆ, ಯಾವ ರೀತಿಲಿ ಅವ್ರು ಇರ್ತಾರೆ. ಯಾಕಂದ್ರೆ ಫಸ್ಟು ಬ್ರಾಹ್ಮಣರುಗಳು ಸೊ ಒಬ್ಬೊಬ್ರು ಏನೇನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲಿ ಫಸ್ಟ್ ನಾವು ನೋಡಬೇಕು. ಸೊ ಅದೇ ಇಲ್ಲಿ ಬಂದು ನಾರದರು ಯುಧಿಷ್ಠಿರ ಮಹಾರಾಜಕ್ಕೆ ಹೇಳ್ತಾರೆ, ಕರ್ಮನಿಷ್ಠ ಏನು ಕರ್ಮನಿಷ್ಠ ಅಂದ್ರೆ ಫಲ ಎದುರು ನೋಡಿ ಆ ಬ್ರಾಹ್ಮಣರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕರ್ಮಗಳು ಮಾಡ್ತಾರೆ. ಸೊ ಆತರ ಕರ್ಮನಿಷ್ಠ ಅಂದ್ರೆ ಫಲ ಎದುರು ನೋಡಿ ಮಾಡೋ ಕರ್ಮಗಳು. ಓಕೆ. ಸೆಕೆಂಡ್ ಏನು ಅಂದ್ರೆ ತಪೋನಿಷ್ಠ. ಅವ್ರು ಬಂದು ತವ ವಿರೋಧಗಳು ಈ ತರ ಫಾಲೋ ಮಾಡ್ತಾರೆ. ತವಗಳು ವಿರೋಧಗಳು ಫಾಲೋ ಮಾಡೋರು. ಸೊ ಥರ್ಡ್ ಯಾರು ಅಂದ್ರೆ ಸ್ವಾಧ್ಯಾಯ ನಿಷ್ಠ. ಸೊ ಸ್ವಾಧ್ಯಾಯ ನಿಷ್ಠ ಅಂದ್ರೆ ಇವರು ಬಂದು ಅಷ್ಟು ವೇದಗಳು ಓದ್ತಾರೆ. ಅವರು ವೇದಗಳು ಓದೋದೇ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಅದೇ ತರ ವೇದಗಳು ಮತ್ತವ್ರಿಗೂ ಹೇಳ್ಕೊಡ್ತಾರೆ. ವೇದಗಳು ಓದ್ತಾರೆ, ಕೆಲವರು ವೇದಗಳು ಮತ್ತವ್ರಿಗೂ ಹೇಳ್ಕೊಡ್ತಾರೆ. ಸೊ ಆ ತರ ಇರೋರು. ಫೋರ್ತು ಜ್ಞಾನನಿಷ್ಠ. ಸೊ ಜ್ಞಾನನಿಷ್ಠ ಅಂದ್ರೆ ಇವರು ಆ ಜ್ಞಾನ ಆ ಬುದ್ಧಿನಿ ಯೂಸ್ ಮಾಡಿ ಲಾಸ್ಟ್ ಅವರು ಏನ್ ಮಾಡ್ತಾರೆ, ಭಕ್ತಿ ಯೋಗಕ್ಕೆ ಹೋಗ್ತಾರೆ. ನೋಡಿ, ಕರ್ಮನಿಷ್ಠ ಆಗಲಿ, ತಪೋನಿಷ್ಠ ಆಗಲಿ, ಸ್ವಾಧ್ಯಾಯನಿಷ್ಠ ಆಗಲಿ, ಜ್ಞಾನನಿಷ್ಠ. ಸೊ ಈ ತರ ಬ್ರಾಹ್ಮಣರುಗಳೇ 4 ಟೈಪ್ಸ್ ಆಗಿರ್ತಾರೆ. ಅವರವ್ರಿಗೆ ಏನು ಇಚ್ಛೆ ಇರುತ್ತೋ ಇದು ಅವ್ರಿಗೂ ಜಾಸ್ತಿ ಪ್ರಿಯವಾಗಿರುತ್ತೋ ಅದು ಅವರವರು ತಗೊಳ್ತಾರಂತೆ. ಆದ್ರೆ ಎಲ್ಲರೂ ಮಾಡೋದೇನು, ಖಂಡಿತ ಭಕ್ತಿಗೆ ಹೋಗ್ಲೇಬೇಕು. ಅವರು ಯಾವ ಜಾಗಲ್ಲಿ ಇರ್ಲಿ, ಆದ್ರೆ ಲಾಸ್ಟ್ ಅವರು ಭಕ್ತಿಗೆ ಹೋಗ್ಲೇಬೇಕಾಗುತ್ತೆ. ಅದೇ ತರ ಇಲ್ಲಿ ಬಂದು ನಮ್ಮ ಪಿತೃಕುಲಕ್ಕೂ ಸೊ ಈ ತರ ಪಿತೃಕುಲಕ್ಕೂ ಏನ್ ಮಾಡಬೇಕು ಅಂದ್ರೆ ನಾವು ಬಂದು ದರ್ಪಣ ಎಲ್ಲ ಮಾಡ್ತೀವಿ. ಸೊ ಅವಾಗ ಮಾಡುವಾಗ ಏನ್ ಮಾಡ್ತಾರೆ, ಬ್ರಾಹ್ಮಣರುಗಳಿಗೂ ದಾನ ಎಲ್ಲ ಕೊಡ್ತಾರೆ. ಬ್ರಾಹ್ಮಣರುಗಳು ಮನೆಗೆ ಕರೆದು ಮತ್ತೆ ಅವ್ರಿಗೂ ಊಟ ಕೊಡೋದು, ಮತ್ತೆ ಅವ್ರಿಗೂ ಬಟ್ಟೆ ಮತ್ತೆ ತರಕಾರಿಗಳು ಪ್ರೊವಿಷನ್ಸ್ ಈ ತರ ಎಲ್ಲ ಕೊಡ್ತಾರೆ ಅಲ್ವಾ. ಸೊ ಈ ತರ ಯಾಕಂದ್ರೆ ಇದೆಲ್ಲ ಕರ್ಮಕಾಂಡ ಪ್ರಕಾರ ನಾವು ಬಂದು ಬ್ರಾಹ್ಮಣರಿಗೂ ದಾನ ಕೊಡ್ಲೇಬೇಕಾಗುತ್ತೆ. ಆದ್ರೆ ಶುದ್ಧ ಭಕ್ತರುಗಳು, ಅವರು ಶುದ್ಧ ಭಕ್ತರು ಯಾರು ಇದಾರೋ ಪೂರ್ಣವಾಗಿರೋ ವೈಷ್ಣವರುಗಳು. ಸೊ ಆ ವೈಷ್ಣವರುಗಳು ಈ ತರ ಜ್ಞಾನಗಾಂಡ ಆಗಲಿ, ಜ್ಞಾನನಿಷ್ಠ ಆಗಲಿ, ಕರ್ಮಗಾಂಡ ಆಗಲಿ ಈ ತರ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆದ್ರೆ ಇವಾಗ
ಓನ್ಲಿ ಒನ್ ಕ್ವಶನ್ಸ್. ಏನು ಕ್ವಶನ್ ಅಂದರೆ, ನಾವು ಶುದ್ಧ ಭಕ್ತರ, ಇಲ್ಲಾಂದರೆ ನಾವು ಭಕ್ತಿನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವ, ಇದೆ. ಓಕೆ, ಇವಾಗ ಹೇಳಿ. ಹರೇ ಕೃಷ್ಣ. ಸೊ ಇಲ್ಲಿ ಬಂದು ನಾವು ಶುದ್ಧ ಭಕ್ತರ, ಪರ್ಫೆಕ್ಟ್ ವೈಷ್ಣವರಾಗಿ ಇರೋರು ಈ ಥರ ಕರ್ಮಕಾಂಡಗಳು ಮಾಡೋ ಅವಶ್ಯಕತೆ ಇಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಅಶುದ್ಧ ಭಕ್ತರು ಯಾವ ಥರ ಇರಬೇಕು ಅಂದರೆ, ನಾರಾಯಣ ಪರಾಯಣ, ಆ ನಾರಾಯಣನೇ ಗದಿ, ಆ ಭಗವಂತನೇ ಗದಿ, ಆ ಥರ ಕೃಷ್ಣ ಭಕ್ತಿಲಿ ಅವರು ಪೂರ್ಣವಾಗಿರಬೇಕು. ಸೊ ಅಷ್ಟೊಂದು ಆ ಭಕ್ತಿಯಿಂದ ಯಾವ ಥರ ಅಂದರೆ ಹರಿದಾಸ್ ಥಾಕೂರ್ ಥರ, ಪ್ರಹ್ಲಾದ ಥರ ಆಗುತ್ತಾ? ಖಂಡಿತ. ಅದಕ್ಕೂ ನಾವು ಹರಕತೆಯನ್ನ ನಾವು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಬಂದು ದೇವರುಗಳಿಗೂ ನಿವೇದನ ಮಾಡ್ತಾರೆ. ದೇವರುಗಳಿಗೂ ನಿವೇದನ ಮಾಡುವಾಗ ಅಲ್ಲಿ ಬಂದು 2 ಬ್ರಾಹ್ಮಣರುಗಳು ಕರಿಬೇಕಂತೆ ನಾವು, ಅವ್ರಿಗೆ ದಾನ ಕೊಡೋಕ್ಕೆ, ಊಟ ಬಡಿಸೋಕ್ಕೆ. ಸೊ ಈ ಥರ ಮಾಡೋಕ್ಕೆ ದೇವರುಗಳಿಗೂ ನಾವು ಪೂಜೆ ಮಾಡ್ತೀವಿ, ದೇವರುಗಳಿಗೂ ನಿವೇದನ ಮಾಡ್ತೀವಿ ಅಂದರೆ ಈ 2 ಬ್ರಾಹ್ಮಣಗಳು ನಾವು ಕರಿಬೇಕಂತೆ. ಅದೇ ನಾವು ಪಿತೃಗಳಿಗೂ ಪಿತೃಗಳಿಗೂ ನಿವೇದನ ಮಾಡಬೇಕು. ಆ ಥರ ಶ್ರಾದ್ದ ಕರ್ಮಗಳು ಮಾಡುವಾಗ ನಾವು 3 ಬ್ರಾಹ್ಮಣರುಗಳು ಕರಿಬೇಕಂತೆ. ಜ್ಞಾಪಕ ಇಟ್ಕೊಳ್ಳಿ, ದೇವರುಗಳು ಪೂಜೆ ಮಾಡುವಾಗ 2 ಬ್ರಾಹ್ಮಣರನ್ನೇ ಕರಿಬೇಕು, ಮತ್ತೆ ನಾವು ಪಿತೃಕರ್ಮ ಮಾಡುವಾಗ 3 ಬ್ರಾಹ್ಮಣರನ್ನೇ ಕರಿಬೇಕಂತೆ. ಆದರೆ ಕೆಲವರು ಅವ್ರು ಅಷ್ಟು ಜಾಸ್ತಿ ಸಂಪತ್ತು ಇರುತ್ತೆ, ನಾವು ಜಾಸ್ತಿ ಬ್ರಾಹ್ಮಣಗಳು ಕರೆದು ಎಲ್ಲರಿಗೂ ನಾವು ಊಟ ಬಡಿಸಿ ಆ ಥರ ಮಾಡಬೇಕು, ಈ ಥರ ಅದೆಲ್ಲ ಇಲ್ಲ. ರೂಲ್ಸ್ ಅಂದರೆ ರೂಲ್ಸು. ಸೊ ನಮಗೆ ಯಾವ ಥರ ಕೊಟ್ಟಿದ್ದಾರೋ ಆ ಥರವೇ ನಾವು ಮಾಡಬೇಕಂತೆ. ಸೊ ಆ ಥರ ಅಹಂಕಾರದಿಂದ ನಾವು 10 ಬ್ರಾಹ್ಮಣರನ್ನ ಕರಿತೀನಿ, 10 ಬ್ರಾಹ್ಮಣ ನಾವು ಕೊಡ್ತೀನಿ, ಆ ಥರ ಕೊಡಬಾರ್ದಂತೆ. ಯಾಕಂದರೆ ಇಲ್ಲಿ ಬಂದು ನಮ್ಗೆ ಏನು ರೂಲ್ಸ್ ಕೊಟ್ಟಿದ್ದಾರೋ ಅದೇ ನಾವು ಫಾಲೋ ಮಾಡಬೇಕಂತೆ. ಯಾಕಂದರೆ ಕೆಲವರು ಆ ಥರ ಹೇಳ್ತಾರೋ, ನಾವು ಜಾಸ್ತಿ ನಮ್ಮ ಸಂಬಂಧಿಕರು, ಜಾಸ್ತಿ ನಮ್ಮ ರಿಲೇಷನು ಮತ್ತು ಜಾಸ್ತಿ ಬ್ರಾಹ್ಮಣರುಗಳನ್ನು ಕರೆದು ಗ್ರ್ಯಾಂಡಾಗಿ ಮಾಡ್ತೀನಿ, ಅದು ಮತ್ತೆ ವಿಷಯಗಳಿಗೂ ನೀವು ಮಾಡ್ಬೋದು. ಆದರೆ ಈ ಥರ ಪೂಜೆಗಳಿಗೂ ಈ ಥರ ದರ್ಪಣಗಳಿಗೂ ಇಲ್ಲಿ ಬಂದು ನಾರದರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಈ ಥರವೇ ಇರಬೇಕು. ನೀವು ನಿಮ್ಮ ಇಷ್ಟ ಪ್ರಕಾರ, ನಿಮ್ಮ ಸೌಕರ್ಯ ಪ್ರಕಾರ ನೀವು ಅಷ್ಟು ಜಾಸ್ತಿ ಎಲ್ಲರನ್ನೂ ಕರಿಬಾರದು ಇಲ್ಲಿ ಅವರು ಬಂದು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಆ್ಯಕ್ಚುಲಿ ನಾವು ಬಂದು ಅದದು ಮಂಗಳಕರವಾದ ಟೈಮು ಮತ್ತು ಮಂಗಳಕರವಾದ ಆ ಜಾಗ ಶುದ್ಧ ಎಲ್ಲ ಮಾಡಿಕೊಂಡು, ಸೊ ತುಪ್ಪದಿಂದ ಮಾಡಿದ ಪದಾರ್ಥ ಊಟ ಅಡುಗೆನೇ ಭಗವಂತನಕ್ಕೂ ಆ ದೇವೋತ್ತಮ ಪರಮಪುರುಷರಿಗೂ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಆ ಪ್ರಸಾದನೇ ಈ ಥರ ವೈಷ್ಣವರಿಗೂ ಇಲ್ಲಾಂದ್ರೆ ಬ್ರಾಹ್ಮಣರಿಗೂ ನಾವು ಬಂದು ಕೊಡ್ಬೋದು, ಈ ಥರ ಶಾರದ ಟೈಮಲ್ಲಿ. ಸೊ ಅದೇ ಥರ ಇಲ್ಲಿ ಬಂದು ದೇವರುಗಳು, ಇವಾಗ ನಾವು ದೇವರುಗಳಿಗೂ ಮತ್ತು ಸಾಧುಗಳಿಗೂ, ಋಷಿಗಳಿಗೂ, ಪಿತೃಗಳಿಗೂ, ಮತ್ತು ಜನಗಳಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಇರೋರಿಗೂ, ಮತ್ತು ನಮ್ಮ ರಿಲೇಷನ್ಗೂ, ನಮ್ಮ ಫ್ರೆಂಡ್ಸ್ಗೂ, ಸೊ ಈ ಥರ ನಾವು ಏನು ಮಾಡಬೇಕು, ಭಗವಂತನಿಗೆ ಏನು ಅರ್ಪಣೆ ಮಾಡಿದ್ವಿ, ಆ ತುಪ್ಪದ ಪ್ರಸಾದ ಅರ್ಪಣೆ ಮಾಡಿದೀವಲ್ವಾ, ಸೊ ಆ ತುಪ್ಪದ ಪ್ರಸಾದ ನಾವು ಎಲ್ಲರಿಗೂ ಕೊಡ್ಬೋದಂತೆ. ಯಾಕಂದರೆ ಎಲ್ಲರಿಗೂ ಕೃಷ್ಣ ಭಕ್ತಿ ಸಿಕ್ಕತ್ತಂತೆ. ಸೊ ಯಾರೊಬ್ಬರು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪರ್ಫೆಕ್ಟಾಗ ಗೊತ್ತಿರುತ್ತೋ, ಸೊ ಅವರು ಈ ಶ್ರಾದ್ದ ಮಾಡೋದು ಪರ್ಫೆಕ್ಟಾಗಿ ಮಾಡಬೇಕಂತೆ. ಸೊ ಈ ಶ್ರಾದ್ದ ಕೆಲಸಗಳು ಮಾಡುವಾಗ ಅವರು ಬಂದು ಮಾಂಸ ಮತ್ತು ಮೊಟ್ಟೆ ಆಮೇಲೆ ಮೀನು, ಸೊ ಇದೆಲ್ಲ ಬಂದು ನಿವೇದನ ಮಾಡಬಾರ್ದು. ಆವತ್ತಿನ ದಿನಲ್ಲಿ ನಾವು ಏನು ಮನೇಲಿ ತೊಗೊಂಡು ಬರಬಾರ್ದು. ಅವರು ಕ್ಷತ್ರಿಯ ಇದ್ರೇನೋ ಅದು ಆವತ್ತಿನ ದಿನ ಅವರು ಊಟ ಮಾಡಬಾರ್ದು. ಓಕೆ, ಆ್ಯಕ್ಚುಲಿ ಆವತ್ತಿನ ದಿನ ನಾವು ತುಪ್ಪದಿಂದ ಮಾಡಿದ ಪ್ರಸಾದ ಭಗವಂತನಿಗೂ ಆಫರ್ ಮಾಡಿಬಿಟ್ಟು
ಆಮೇಲೆ ಅದು ಪಿತೃಗಳಿಗೂ ನಾವು ಬಂದು ಮಾಡಬೇಕಂತೆ. ಅದೇ ತರ ಬಲಿ ಕೊಡ್ತಾರಲ್ವ ಕೆಲವರು, ಬಲಿ ಮಿರುಗ ಬಲಿ ಕೊಡ್ತಾರಲ್ಲ, ಸೊ ಅದು ಆವತ್ತಿನ ದಿನ ಮಾಡಬಾರ್ದಂತೆ. ಇದೆಲ್ಲ ಬಂದು ಮಾಡಲೇಬಾರದು ಇಲ್ಲಿ ಬಂದು ನಮಗೂ ನಾರದರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಸಮಯ ಮಾರ್ಗ ನಮ್ ಇಷ್ಟ ಪ್ರಕಾರ ಏನ್ ಬೇಕಂದ್ರೆ ಮಾಡಬಹುದು, ಆ ತರ ಇಲ್ಲ. ಸೊ ಯಾವ ತರ ದೊಡ್ಡವರು ನಮಗೂ ಕೊಟ್ಟಿದಾರೋ ಸೊ ಅದೇ ತರ ನಾವು ಫಾಲೋ ಮಾಡಬೇಕು. ನಮ್ಮ ಇಷ್ಟ ಪ್ರಕಾರ ನಾವು ನಡ್ಕೋಬಾರದು, ಅದೇ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದೇ ತರ ನಾವು ಬಂದು ನಮ್ಮ ಮನಸ್ಸಾಗಲಿ, ನಮ್ಮ ಮಾತಾಗಲಿ, ನಮ್ಮ ಕೆಲಸ ನಾವು ಮಾಡೋ ಆಗಲಿ, ಮತ್ತವರು ನಮ್ಮ ಮೇಲೆ ಅಸೂಯೆ ಪಡೋ ತರ ನಡ್ಕೋಬಾರ್ದಂತೆ. ಸೊ ಅಷ್ಟು ಒಂದು ಶಾಂತವಾಗಿ ನಾವು ನಡ್ಕೋಬೇಕು. ಮತ್ತವರು ನೋಡಿ ಮೊಹ ಸುಳಿಸೋ ತರ, ಇಲ್ಲಂದ್ರೆ ಅಸೂಯೆ ಪಡೋ ತರ, ಈ ತರ ನಡ್ಕೋಬಾರದು. ಸೊ ಆಕ್ಚುಲಿ ನಮ್ ಭೌತಿಕವಾಗಿ ಇರೋ ಆಸೆಗಳು ನಾವು ನೆರವೇರಿಸ್ಕೋಬೇಕು ಅಂದ್ರೆ ನಾವು ಏನ್ ಮಾಡಬೇಕು, ಆಧ್ಯಾತ್ಮಿಕ ದಾರಿಲಿ ಹೋಗಬೇಕು. ಯಾಕಂದ್ರೆ ಭಗವಂತನಕ್ಕೂ ನಾವು, ಯಾಕಂದ್ರೆ ಯಾರೊಬ್ಬರಿಗೂ ಆತ್ಮಜ್ಞಾನ ಇರುತ್ತೋ ಆವಾಗ ಅವ್ರೇನ್ ಮಾಡ್ತಾರೆ, ಆ ಭಗವಂತನಕ್ಕೂ ಭಕ್ತಿ ಮಾಡ್ತಾರೆ. ಸೊ ನಿಮ್ಗೆ ಏನ್ ಬೇಕೋ ಅದು ಎಲ್ಲ ಭಗವಂತನೇ ಕೊಡ್ತಾರೆ. ನಮ್ಗೆ ವೇದಗಳಲ್ಲಿ ಇದು ಇರುತ್ತೆ, ಇದು ಇರುತ್ತೆ, ಇದು ಇಲ್ಲ ಆ ತರ ಹೇಳಕ್ಕೆ ಆಗಲ್ಲ. ಸೊ ಎಲ್ಲ ನಮ್ಗೆ ವೇದಗಳಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಬೇಕೋ ಅದು ನಾವು ಆ ಯಾಗ ಯಜ್ಞಗಳು ಮಾಡ್ಕೊಂಡು ಆ ಫಲ ಅನುಭವಿಸ್ಕೊಂಡು ಸಂತೋಷವಾಗಿರ್ಬೋದು. ಧರ್ಮ ಅರ್ಥ ಕಾಮ ಅದೆಲ್ಲ ಅದೇ ಅಲ್ವಾ. ಸೊ ಯಾರೊಬ್ಬರಿಗೂ ಬೇಡ ಈ ಹುಟ್ಟೋದು ಸಾಯೋದು ಬೇಡ, ನಾವು ಯಾವಾಗ ಇಲ್ಲಿ ಸುತ್ತಾಡೋದೇ ಬೇಡ ಸ್ವಾಮಿ, ನಾವು ನಿಮ್ ನಿತ್ಯ ಲೋಕ ಪರಮಪದಕ್ಕೂ ಬರಬೇಕು, ವೈಕುಂಠ ಲೋಕಕ್ಕೂ ಬರಬೇಕು ಯಾರು ಅನ್ಕೊಳ್ತಾರೋ ಅವರು ಮೋಕ್ಷದಾರಿಕೆ ಹೋಗ್ತಾರೆ. ಆಕ್ಚುಲಿ ಕೆಲವರು ಯಜ್ಞಲ್ಲಿ ಈ ತರ ಮಿರುಗ ಬಲಿ ಎಲ್ಲ ಕೊಡ್ತಾರಲ್ವಾ, ಸೊ ಅದು ಬಂದು ಏನು ಅವರ ಹತ್ರ ಎಂದು ಆ ಕರುಣೆ ಎಲ್ಲ ಹೋಗ್ಬಿಡುತ್ತಂತೆ. ಯಾಕಂದ್ರೆ ಮಿರುಗ ಬಲಿ ಕೊಡುವಾಗ ಆ ಕರುಣೆ, ಯಾಕಂದ್ರೆ ಎಲ್ಲಾ ಜೀವರಾಶಿ ಮೇಲೆ ನಮ್ ಕರುಣೆ ತೋರಿಸ್ಬೇಕು. ಆದ್ರೆ ಇಲ್ಲಿ ಆ ಕರುಣೆಯೇ ಹೋಯ್ತಲ್ವಾ. ಸೊ ಅವಾಗ ಆ ಮಿರುಗ ಎಷ್ಟು ಭಯ ಪಡುತ್ತೆ, ನಿಮ್ನ ನೋಡುವಾಗ ಅದು ಎಷ್ಟು ಭಯ ಪಟ್ಕೊಂಡು ಇರುತ್ತೆ. ಸೊ ಆ ತರ ನಮ್ನ ನೋಡುವಾಗ ಯಾವೊಂದು ಜೀವರಾಶಿ ಭಯ ಪಡಬಾರದಂತೆ, ಕಷ್ಟ ಅನುಭವಿಸ್ಬಾರ್ದಂತೆ. ಸೊ ಆ ತರ, ಯಾಕಂದ್ರೆ ಅದೆಲ್ಲ ಒಂದು ನೀಚ ಜೀವರಾಶಿಗಳು ಅಲ್ವಾ. ಸೊ ಆ ಜೀವರಾಶಿಗಳು ನಾವು ಕೊಡುಮೆ ಏನು ಕಷ್ಟ ಕೊಡಬಾರ್ದು. ಅದ ಮೇಲೆ ನಮಗೂ ಏನು ವಿರೋಧಿ ಮನೋಭಾವ ಬರಬಾರ್ದು. ಸೊ ಭಗವಂತನ ಮೇಲ್ಗಡೆ ನಾವು, ಭಗವಂತ ನಮ್ಮ ಮೇಲೆ ಯಾವ ತರ ಕರುಣೆ ತೋರಿಸ್ತಾರೋ ಆ ತರ ನಾವು ಎಲ್ಲಾ ಜೀವರಾಶಿಗಳ ಮೇಲ್ಗಡೆ ನಾವು ಕರುಣೆ ತೋರಿಸ್ಬೇಕು. ಸೊ ನಮಗೂ ಏನು ಭಗವಂತನ ಕೃಪೆಯಿಂದ ಏನು ಊಟ ಸಿಕ್ಕುತ್ತೋ ಅದು ಭಗವಂತಕ್ಕೆ ನಿವೇದನೆ ಮಾಡಿಬಿಟ್ಟು ನಾವು ಭಗವಂತನ ಪ್ರಸಾದವಾಗಿ ನಾವು ತಿನ್ಬೇಕು ಅಷ್ಟೇ. ಸೊ ಯಾವೊಂದು ಜೀವರಾಶಿ ನಾವು ಬಂದು ನೋಹಿಸಬಾರದು ಇಲ್ಲಿ ಬಂದು ಹೇಳ್ತಾರೆ. ಸೊ ಇಲ್ಲಿ ಬಂದು 5 ಟೈಪ್ಸ್ ಆಫ್ ಅಧರ್ಮಗಳು ಇರುತ್ತೆ. ಯಾಕಂದ್ರೆ ಈ ತರ ಬಲಿ ಕೊಡೋದು ಇದೆಲ್ಲ ಅಧರ್ಮವೇ ಅಲ್ವಾ. ಸೊ ಇಲ್ಲಿ ಬಂದು 5 ಟೈಪ್ಸ್ ಆಫ್ ಅಧರ್ಮ ಏನೇನು ಅಂದ್ರೆ 5 ಟೈಪ್ಸ್ ಅಧರ್ಮ: ವಿಧರ್ಮಂ, ಪರಧರ್ಮಂ, ಅಪಾಸಂ, ಉಪಧರ್ಮಂ, ಸಲಧರ್ಮಂ. 5 ಟೈಪ್ಸ್ ಇದೆ. ಓಕೆ, ಸೊ ಈ 5 ಟೈಪ್ಸ್ ಅಧರ್ಮಗಳು ಏನು ಅದ್ರ ಬಗ್ಗೆ ನಾವು ನೋಡೋಣ. ಆಕ್ಚುಲಿ ಕೆಲವರು ಏನ್ ಮಾಡ್ತಾರೆ, ಈ ವೇದಗಳಲ್ಲಿ ಇರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಜಾಸ್ತಿ ಕಷ್ಟಪ್ಪ, ಇದನ್ನ ಫಾಲೋ ಆಗಲ್ಲ, ನಮ್ಮ ಇಷ್ಟ ಪ್ರಕಾರ ನಾವು ನಡ್ಕೊಳ್ತೀವಿ. ಆ ತರ ಯಾರು ಅನ್ಕೊಳ್ತಾರೋ ಅದೆಲ್ಲ ಏನು ವಿಧರ್ಮ ಆಗುತ್ತೆ. ಸೊ ಕೆಲವರು ಏನ್ ಮಾಡ್ತಾರೆ, ಅವರ ಇಷ್ಟ ಪ್ರಕಾರ ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರೇ ತಗೊಂಡ್ ಬಂದ್ಬಿಡ್ತಾರೆ. ಸೊ ಏಕಾದಶಿ ದಿನ ಈ ತರ ಊಟವೇ ಮಾಡಬಾರ್ದು,
ಓ ನಾವು ಬಂದು ಅವತ್ತು ಒನ್ಲಿ ರೈಸ್ ತಿನ್ನಬಾರ್ದು. ಆ ರೈಸಿನ ರೈಸ್ ಫ್ಲಾರ್ ಅದು ತಿನ್ಬೋದು, ಆ ಥರ ತಿನ್ನೋದು. ಸೊ ಆ ಥರ ಅವರೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತೊಗೊಂಡು ಬಂದ್ಬಿಡ್ತಾರೆ. ಓಕೆ, ಸೊ ಆ ಥರ ಇರೋದು ಪರಧರ್ಮ. ಸೊ ಆ ಥರ ಮಾಡಬಾರ್ದು. ನೆಕ್ಸ್ಟ್ ಬಂದು ಗರ್ವ. ಸೊ ಗರ್ವ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಸೊ ಆ ಥರ ಅಹಂಕಾರದಿಂದ ಎಲ್ಲರ ಹತ್ರ ಅವರು ಏನು ವಿರೋಧ ಮನೋಭಾವ ಇಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಯಾರ ಹತ್ರ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಓಕೆ, ಸೊ ಆ ಥರ ಇರೋರು ಏನು ಉಪಧರ್ಮ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಸರಧರ್ಮ. ಅದು ಬಂದು ಮತ್ತವ್ರನ್ನ ಯಾವ ಥರ ಮೋಸ ಮಾಡೋದು. ಅದಾದು ಮಾತಾಡಿ ಕೆಲವರು ವಾರ್ತೆ ಜಾಲ ಮಾತಾಡಿ ಅವ್ರನ್ನ ಬಂದು ಮೈಂಡ್ ಚೇಂಜ್ ಮಾಡಿಬಿಡ್ತಾರಲ್ವಾ. ಸೊ ಅದೆಲ್ಲ ಏನು ಸಲಧರ್ಮ ಆಗುತ್ತೆ. ಆ ಥರ ಮಾತಾಡಿ ಮತ್ತೆ ಇರೋರ್ನಿ ನಾವು ಚೇಂಜ್ ಮಾಡಿ ಅವ್ರದ್ದು ಏನಾவது ನಾವು ಆಕ್ರಮಣ ಮಾಡ್ಕೊಳ್ತಾರ, ಅದೆಲ್ಲ ತಪ್ಪು. ಸೊ ನೆಕ್ಸ್ಟ್ ಬಂದು ವರ್ಣಾಶ್ರಮ ಕರ್ತವ್ಯಗಳು ಇರುತ್ತಲ್ವಾ, ಅದು ಅಲಕ್ಷ್ಯವಾಗಿ ನೋಡೋದು. ಇದೆಲ್ಲ ಮಾಡ್ಬೇಕೇನು, ಇದೆಲ್ಲ ಸುಳ್ಳು, ಇದು ನಿಜವೇ ಇಲ್ಲ, ಆ ಥರ ಹೇಳೋದು ಅಪಾಸ ಧರ್ಮ. ಸೊ ಈ ಥರ ಅಧರ್ಮಗಳು 5 ಟೈಪ್ಸ್ ಇದೆ. ಯಾಕಂದ್ರೆ ನಾವಿರೋ ವರ್ಣಗಳಾಗಲಿ ಆಶ್ರಮಗಳಾಗಲಿ ನಾವು ಏನೇನು ವಿಧಿವಿಧಾನಗಳು ಕೊಟ್ಟಿದ್ದಾರೋ ಆ ವಿಧಿವಿಧಾನ ನಾವು ಫಾಲೋ ಮಾಡಲೇಬೇಕು. ಎಷ್ಟೊಂದು ನಾವು ಕಷ್ಟಲ್ಲೇ ಇದ್ರೇನು ನಾವು ಆ ವರ್ಣಾಶ್ರಮ ಧರ್ಮಗಳು ಫಾಲೋ ಮಾಡಲೇಬೇಕು. ಯಾವ ವರ್ಣ ಆಗಲಿ ಯಾವ ಆಶ್ರಮ ಆಗಲಿ. ಆದರೆ ಅವ್ರದ್ದು ಖಂಡಿತ ಯಾವ ವರ್ಣ ಆಗಲಿ ಯಾವ ಆಶ್ರಮ ಆಗಲಿ ಖಂಡಿತ ಏನು ಮಾಡಬೇಕು, ವಿಷ್ಣು ಪೂಜೆ ಮಾಡಲೇಬೇಕಾಗತ್ತೆ. ಸೊ ಎಲ್ಲ ವರ್ಣಕ್ಕೂ ಎಲ್ಲ ಆಶ್ರಮಕ್ಕೂ ವಿಷ್ಣು ಪೂಜಾ ಕೃಷ್ಣನ ಪೂಜೆ ಮಾಡೋದು ಇಟ್ಸ್ ಇಂಪಾರ್ಟೆಂಟ್. ಅದು ಬಿಟ್ಟು ನೀವು ಏನು ಮಾಡಿದರೆ ವೇಸ್ಟು. ಅದೇ ಇಲ್ಲಿ ಅವರು ನಾರದರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಇವಾಗ ಒಬ್ಬರು ಬಡವನಾಗಿದ್ದಾನೆ ಅನ್ಕೊಳ್ಳಿ. ಸೊ ಬಡವನಾಗಿರೋನು ಅವನು ಆ ಶರೀರನೇ ಯಾಕಂದ್ರೆ ಶರೀರಲ್ಲೇ ಆತ್ಮ ಇರುತ್ತಲ್ವಾ. ಸೊ ಈ ಶರೀರ ಆತ್ಮ ಇರಕ್ಕೆ ಅಷ್ಟು ಕಷ್ಟ. ಊಟಕ್ಕೂ ಮತ್ತೆ ಇರಕ್ಕೆ ಜಾಗ, ಬಟ್ಟೆ, ಸೊ ಇದಕ್ಕೆಲ್ಲ ಅಷ್ಟು ಒಂದು ಎಕನಾಮಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ದುಡ್ಡೇ ಇರೋಲ್ಲ. ಸೊ ಅದೇ ಥರ ಯಾಕಂದರೆ ಆ ಥರ ಕಷ್ಟ ಅನುಭವಿಸ್ತಾರೆ. ಆ್ಯಕ್ಚುಲಿ ನೀವು ನೋಡಿದರೆ ಒಂದು ಹೆಬ್ಬಾವು ಇರುತ್ತಾ, ಹೆಬ್ಬಾವು ಎಲ್ಲಿ ಓಡಾಡಲ್ಲ, ಅದು ಒಂದೇ ಜಾಗದಲ್ಲಿ ಇರುತ್ತೆ. ಹೆಬ್ಬಾವು ಆ ಜಾಗಕ್ಕೂ ಏನು ಬರುತ್ತೋ ಅದು ಮಾತ್ರ ಅದು ತಿನ್ಕೊಂಡು ಅದೇ ಜಾಗದಲ್ಲಿ ಇರುತ್ತೆ. ಆ ಥರ ಹೆಬ್ಬಾವು ಎಲ್ಲಿ ಓಡಾಡೋದಿಲ್ವಾ, ಅದೇ ಥರ ಮನುಷ್ಯರು ಆ ಥರ ನಾವು ಭಗವಂತನ ಮೇಲ್ಗಡೆ ವಿಶ್ವಾಸ ಇಟ್ಟು ಒಂದೇ ಜಾಗದಲ್ಲಿ ನಾವು ಇದ್ರೆ ಖಂಡಿತ ಜೀವನೋಪಾಯ ಭಗವಂತ ಮಾಡ್ತಾನೆ. ಭಗವಂತ ಆ ಥರ ಯಾವೊಂದು ಜೀವರಾಶಿನ ಬಿಡಲ್ಲಂತೆ, ಖಂಡಿತ ಭಗವಂತ ಮಾಡ್ತಾನಂತೆ. ಅದೇ ಅವರು ಹೇಳೋದು. ಸೊ ಇಲ್ಲಿ ಬಂದು ನಮಗೂ ಏನಿದೆಯೋ ಅದು ಸಾಕು ಅನ್ಕೋಬೇಕು. ನಮ್ಗೆ ಇನ್ನೂ ಬೇಕು ನಾವು ಅನ್ಕೊಂಡಿದ್ರೆ ಅದು ನಾವು ಕಷ್ಟಗಳೇ ಕೊಡುತ್ತೆ. ಸೊ ಆ ಥರ ಇರೋದು ಇಟ್ಕೊಂಡು ಸಂತೋಷವಾಗಿ ಇರೋ ಮನಸ್ಸು ಬೇಕಂತೆ. ಯಾಕಂದ್ರೆ ಆ ಹೃದಯದಲ್ಲಿ ಪರಮಾತ್ಮ ಇದ್ದಾರಲ್ವಾ. ಸೊ ನಾವು ಇರೋದಿಟ್ಕೊಂಡು ಆನಂದವಾಗಿ ಇರಬೇಕು. ಸೊ ಆ ಥರ ಅನ್ಕೊಂಡಿದ್ರೆ ನಮ್ಮ ಹತ್ರ ಇಂದು ಆಸೆ ದುರಾಸೆ ಇದೆಲ್ಲ ನಮ್ಮನ್ನ ಬಿಟ್ಟು ಓಡೋಡ್ಬಿಡುತ್ತೆ. ದುರಾಸೆ ಬರಲ್ಲ.
ಸೊ ಅದೇ ಥರ ಇವಾಗ ಆ, ಕಾ ಇವಾಗ ಯಾರೋ ನಡ್ಕೊಂಡು ಹೋಗ್ತಾರೆ ಅನ್ಕೊಳ್ಳಿ, ಕಾಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಥರ ಚಪ್ಪಲಿ ಹಾಕ್ಕೊಂಡಿರೋದಿಂದು ಅವ್ರಿಗೂ ಕಲ್ಲು ಮಣ್ಣು ಮುಳ್ಳು ಇದೆಲ್ಲ ಗುಜ್ಜೋದಿಲ್ಲ. ಎಲ್ಲ ಕಷ್ಟಗಳಿಂದ ಆ ಚಪ್ಪಲು ಯಾವ ಥರ ರಕ್ಷಣೆ ಮಾಡುತ್ತೋ ಆ ಥರ ನಾವು ಸುಯವಾಗ ತೃಪ್ತಿಯಾಗಿದ್ರೆ ನಮಗೂ ಈ ಭೌತಿಕಲ್ಲಿ ಕಷ್ಟಗಳೇ ಬರಲ್ಲಂತೆ. ಯಾವಾಗ ನಮ್ಮ ಜೀವನ ಸಂತೋಷವಾಗಿರುತ್ತಂತೆ. ಸೊ ಸಾಕುಣ್ಣೋ ಮನಸ್ಸೇ ಶ್ರೇಷ್ಠ ಅಂತೆ. ಸೊ ನೀರು ಕುಡಿದುಕೊಂಡು ನಮ್ಗೇನಪ್ಪ ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅನ್ಕೋಬೇಕಂತೆ. ಸೊ ಅದೇ ತರ ನಮ್ಮ ಇಂದ್ರಿಯಗಳನ್ನೇ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆ ತರ ಇಂದ್ರಿಯಗಳು ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಾಯಿ ತರ ಕಷ್ಟ ಅನುಭವಿಸ್ತೀವಿ ಅಂತೆ. ಸೊ ನಮ್ಮ ಇಂದ್ರಿಯಗಳಿಂದ ನಮಗೂ ಈ ದುರಾಸೆ ಬರುತ್ತೆ. ಒಂದು ಭಕ್ತ ಏನ್ ಮಾಡಬೇಕು, ಯಾವಾಗ ಅವನು ಆಧ್ಯಾತ್ಮಿಕ ದಾರಿಯಲ್ಲಿ ಇರಬೇಕು. ಅವನು ಜ್ಞಾನ ಆಗಲಿ ತಪಸ್ಸಾಗಲಿ ಕೀರ್ತಿ ಆಗಲಿ ಸೊ ಅದೆಲ್ಲ ಬೆಳಿಬೇಕು. ಅದೆಲ್ಲ ನಾವು ಕರಗಿಸ್ಕೋಬಾರ್ದು. ಓಕೆ, ಅದೆಲ್ಲ ನಾವು ಇಂಪ್ರೂವ್ ಮಾಡ್ಕೋಬೇಕಂತೆ. ಒಂದು ಭಕ್ತನಂದ್ರೆ ದುರಾಸೆ ಬಿಟ್ಟು, ಯಾವಾಗ ದುರಾಸೆ ಬಿಡ್ತಾನೋ ಆವಾಗ ಇದೆಲ್ಲ ಬೆಳೆಯುತ್ತಂತೆ. ಯಾರೊಬ್ಬನು ಇಂದ್ರಿಯಗಳ ಮೇಲ್ಗಡೆ ಇರೋ ಆಸೆ ದುರಾಸೆ ಎಲ್ಲ ಬಿಡ್ತಾನೋ ಆವಾಗ ಅವನಕ್ಕೂ ಆಧ್ಯಾತ್ಮಿಕ ಫಲ ಜ್ಞಾನ ತಪ ಕೀರ್ತಿ ಎಲ್ಲ ಬರುತ್ತಂತೆ. ಸೊ ಯಾರೊಬ್ಬನು ಇವಾಗ ಹಸುವೆಯಾಗಿದೆ, ನೀರು ಬೇಕನ್ನಿಸುತ್ತೆ, ಸೊ ಈ ತರ ಆಸೆಗಳು, ಒಂದು ನಿಮಿಷ, ಸೊ ಯಾರೊಬ್ಬನು ಅಸೂಯೆ ಅದೇ ತರ ತ್ಯಾಗ ಇದೆಂದು ಆಚೆ ಬರ್ತಾನೋ ನಿಶ್ಚಯವಾಗ ಅವನಿಗೂ ಏನ್ ಬರಲ್ಲಂತೆ, ಕೋಪವೇ ಬರಲ್ಲಂತೆ. ಸೊ ಆ ಕೋಪ ಬಿಡ್ಬೇಕಂತೆ. ಸೊ ಆಸೆ ಬಿಟ್ಟಿದ್ರೆ ಕೋಪ ಬರಲ್ಲ, ಕೋಪ ಬಿಟ್ಟಿದ್ರೆ ದುರಾಸೆ ಬರಲ್ಲ. ಸೊ ಈ ತರ ಒಂದು ಬಿಟ್ಟಿದ್ರೆ ಒಂದು ಬಿಟ್ಟಿದ್ರೆ ಒಂದು ಎಲ್ಲ ಅವ್ರು ಬಿಟ್ಟು ಹೋಗುತ್ತೆ. ಅದೇ ನಿಮ್ಗೆ ಒಂದೊಂದಾಗ ಬರ್ಬೇಕಂದ್ರೆ ಆಸೆ ಬರುತ್ತೆ, ಆಮೇಲೆ ಆಸೆ ಕಾಮ ಆಗುತ್ತೆ, ಕಾಮ ದುರಾಸೆ ಆಗುತ್ತೆ. ಸೊ ಅದೇ ತರ ನಾವು ಬಿಡ್ಬೇಕಂದ್ರೆ ಎಲ್ಲಾನು ಬಿಡಬೇಕು. ಆ ತರ ಬಿಟ್ಟಿಲ್ಲಂದ್ರೆ ನಾವೇ ಕಷ್ಟದಲ್ಲಿ ಸಿಕ್ಕಾಕೊಳ್ತೀವಿ. ಸೊ ಯುಧಿಷ್ಠಿರ ಮಹಾರಾಜ ಈ ತರ ಎಷ್ಟೋ ಅನುಭವಗಳು ಇರುತ್ತೆ, ಎಷ್ಟೋ ಆಲೋಚನೆಗಳು. ಅದೇ ತರ ಎಲ್ಲ ಓದಿದ ಮೇಧೆಗಳು ಶ್ರೇಷ್ಠರು, ಸೊ ಇವರೆಲ್ಲ ಇರ್ತಾರೆ. ಆದ್ರೆ ಅವರೆಲ್ಲ ಇದೆಲ್ಲ ಫಾಲೋ ಮಾಡಬೇಕು. ಸೊ ಅದರ ಫಾಲೋ ಮಾಡಿಲ್ಲ ಅವರು ತೃಪ್ತಿಯಾಗ ಇರಕ್ಕಾಗಲ್ಲ ಅಂದ್ರೆ ಅವ್ರಿಗೂ ನರಕ ಜೀವನ ಸಿಕ್ಕುತ್ತಂತೆ. ಮತ್ತೆ ಮತ್ತೆ ಆಸೆ ಇಂದ್ರಿಯ ಸುಖ, ಸೊ ಆ ತರ ಅದು ಬ್ಯಾಕ್ ಸೈಡ್ ಅವ್ರು ಓಡೋಡಿದ್ರೆ ಏನಾಗತ್ತಂತೆ, ನರಕ ಜೀವನ ಸಿಕ್ಕತ್ತಂತೆ. ಆ ತರ ಇರಬಾರದು. ಸೊ ಈ ತರ ಒಬ್ಬನು ಏನ್ ಮಾಡಬೇಕು, ಇಂದ್ರಿಯ ಸುಖ ಅದೆಲ್ಲ ನಾವು ಯಾವ ತರ ಕಂಟ್ರೋಲ್ ಮಾಡಬೇಕು, ಬೇಡ ನಮಗೂ ಈ ಇಂದ್ರಿಯ ಸುಖವೇ ಬೇಡ ಯಾರೊಬ್ಬನು ಅನ್ಕೊಳ್ತಾನ ಅವನ ಹತ್ರ ಇಂದು ಕಾಮ ಹೋಗುತ್ತಂತೆ. ನೆಕ್ಸ್ಟ್ ಯಾರ ಹತ್ರ ಇಂದು ಕೋಪ ಎಲ್ಲ ಹೋಗುತ್ತೋ ಅವನ ಹತ್ರ ಇಂದು ದುರಾಸೆ, ಈ ದುರಾಸೆ ಬಿಡೋನು ಕೋಪ ಹೋಗುತ್ತೆ. ಓಕೆ, ಅದೇ ತರ ಯಾರೊಬ್ಬನು ಇನ್ನೂ ಬೇಕು ದುಡ್ಡು ಸಂಪಾದನೆ ಮಾಡೋದು ಸ್ಟಾಪ್ ಮಾಡ್ತಾನೋ, ಓಕೆ, ಅವನ ಹತ್ರ ಒಂದು ಓಕೆ ಇದೇ ದುರಾಸೆ ಇಲ್ವಾ. ಮತ್ತೆ ಪೊರಾಮಕ್ಕೆ ಏನ್ ಹೇಳ್ತಾರೆ, ಸಾರಿ ಮಾತಾಜಿ, ಪೊರಾಮಕ್ಕೆ ಏನ್ ಹೇಳ್ತಾರೆ, ನಾ ಪೊರಾಮಕ್ಕೆ ದುರಾಸೆನೇ ಹೇಳಿಬಿಟ್ಟಿದ್ನಿ, ಸಾರಿ.
ಹರೇ ಕೃಷ್ಣ. ಯಾರೊಬ್ಬನು ಅಸೂಯೆ ಬಿಡ್ತಾನೋ ಅವನ ಹತ್ರ ಇಂದು ಕೋಪ ಹೋಗುತ್ತೆ. ಓಕೆ, ಸೊ ಯಾರೊಬ್ಬನು ಈ ತರ ದುಡ್ಡು ಸೇರಿಸಬೇಕು, ಶ್ರೀಮಂತರಾಗಬೇಕು ಅನ್ಕೊಳ್ತಾನೋ ಅದು ಯಾವಾಗ ಬಿಡ್ತಾನೋ ಅವನ ಹತ್ರ ದುರಾಸೆ ಹೋಗುತ್ತೆ. ಯಾರೊಬ್ಬನು ನಿಜಾನಿ ತಿಳ್ಕೊಳ್ತಾನೋ, ಇದುವೇ ನಿಜಪ್ಪ, ಇದುವೇ ಆಗುತ್ತೆ ಆ ತರ ಅನ್ಕೊಳ್ಳುವಾಗ ಅವನಿಗೂ ಭಯ ಹೋಗುತ್ತಂತೆ. ಓಕೆ, ಸೊ ನೆಕ್ಸ್ಟ್ ಬಂದು ಯಾರೊಬ್ಬನು ಆತ್ಮಜ್ಞಾನ ಆತ್ಮಜ್ಞಾನ ತಿಳ್ಕೊಳ್ತಾನೋ ಅವನಿಗೂ ಸೋಗ ಮೋಗ ಅವನ ಬಿಟ್ಟು ಹೋಗುತ್ತಂತೆ. ಯಾರೊಬ್ಬರು ಭಕ್ತರುಗಳಿಗೂ ಸೇವೆ ಮಾಡ್ತಾರೋ ಅವ್ರಿಗೂ ಅಹಂಕಾರ ಹೋಗುತ್ತೆ. ಯಾರೊಬ್ಬರು ಮೌನವಾಗಿ ಇದ್ದಾರೋ ಅವರು ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಏನೇನೋ ಅಡಚಣೆಗಳು ಇರುತ್ತೋ ಅದೆಲ್ಲ ಹೋಗ್ಬಿಡುತ್ತಂತೆ. ಯೋಗಲ್ಲಿರೋ ಅಡಚಣೆಗಳು ಅದೆಲ್ಲ ಹೋಗ್ಬಿಡುತ್ತಂತೆ. ಯಾರೊಬ್ಬರು ಇಂದ್ರಿಯ ಸುಖಾನಿ ಸ್ಟಾಪ್ ಮಾಡ್ತಾನೋ ಸೊ ಅವನ ಹತ್ರ ಇಂದು ಅದಾವುದು ಅವನ ಧರ್ಮ ಪ್ರಕಾರ ನಡ್ಕೊಳ್ತಾನೆ. ಅವನು ನಾನ್ ವೈಲೆನ್ಸ್ಗೆ ಏನ್ ಹೇಳ್ತಾರ, ಸೊ ವೈಲೆನ್ಸ್ ಅವನ್ ಬಂದು ವೈಲೆನ್ಸ್ ಆಗಿ ಇರ್ತಾನೆ. ಮಾತಾಜಿ ವೈಲೆನ್ಸ್ಗೆ ಏನ್ ಹೇಳ್ತಾರೆ? ಹರೇ ಕೃಷ್ಣ. ಸೊ ಶಾಂತವಾಗ ಇರ್ತಾರೆ ಅವರು. ಓಕೆ, ಸೊ ಈ ತರ ಒಳ್ಳೆ ಗುಣಗಳು ಎಲ್ಲವ್ರಿಗೂ ಬಂದ್ಬಿಡುತ್ತೆ. ಅದೇ ತರ ಮತ್ತೆ ಇರೋ ಜೀವರಾಶಿಗಳು ನಾವು ಹಿಂಸಿಸಬಾರದು. ಸೊ ಆ ತರ ಮಾಡಿದ್ರೆ ಏನು ಅವ್ರಿಗೂ ಕರುಣೆ ಬಂದ್ಬಿಡುತ್ತೆ. ಅದೇ ತರ ಧ್ಯಾನ ಮಾಡುವಾಗ ಅವರು ದುಃಖಗಳಿಂದ ಅವರು ಬಿಡುಗಡೆ ಆಗ್ತಾರೆ. ಅದೇ ತರ ಈ ಹಠಯೋಗ ಪ್ರಾಣಾಯಾಮ ಈ ತರ ಮಾಡೋದ್ರಿಂದ ಅವರು ಶರೀರ ಮನಸ್ಸು ಎಲ್ಲ ದುಃಖಗಳಿಂದ ಬಿಡುಗಡೆ ಆಗುತ್ತಂತೆ. ಅದೇ ತರ ಅವರು ಊಟ ಮಾಡ್ತಾರಲ್ವಾ, ಸೊ ಅವರು ಸತ್ವಗುಣ ವಸ್ತುಗಳು ಊಟ ಮಾಡಿದರೆ ಅವಾಗ ಅವ್ರಿಗೂ ಏನು ಒಳ್ಳೆ ಗುಣಗಳು ಬರುತ್ತಂತೆ. ಅದೇ ತರ ಒಳ್ಳೆ ಗುಣಗಳು ಬರುವಾಗ ಅವ್ರಿಗೂ ನಿದ್ರೆಯೂ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸತ್ವಗುಣ ಊಟ ತಿನ್ಬೇಕು, ಅದೇ ತರ ಅವ್ರಿಗೂ ನಿದ್ರೆಯೂ ಚೆನ್ನಾಗಿ ಬರುತ್ತೆ. ಸೊ ಈ ತರ ಸತ್ವಗುಣ ವೃತ್ತಿ ಮಾಡ್ಬೇಕಂದ್ರೆ, ಸತ್ವಗುಣ ನಮಗೂ ಜಾಸ್ತಿ ಬೆಳಿಬೇಕು ಅಂದ್ರೆ ನಾವು ಏನ್ ಬಿಡ್ತೀವಿ, ರಜೋಗುಣ ತಮೋಗುಣ ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತಂತೆ. ಸೊ ಈ ತರ ಶುದ್ಧ ಸತ್ವಗುಣ ನಾವು ಇನ್ನೂ ಇಂಪ್ರೂವ್ ಮಾಡಬೇಕು. ಆ ತರ ಮಾಡುವಾಗ ನಮಗೂ ಒಳ್ಳೆ ಒಳ್ಳೆ ಗುಣಗಳು ಬಂದ್ಬಿಡುತ್ತೆ. ಆಕ್ಚುಲಿ ಈ ವಿಷಯಗಳೆಲ್ಲ ನಮ್ಗೆ ಯಾರು ಹೇಳ್ಕೊಡ್ತಾರೆ? ಭಕ್ತಿ ಶ್ರದ್ಧೆಯಿಂದ ನಾವು ಒಂದು ಆಧ್ಯಾತ್ಮಿಕ ಗುರು ಹತ್ರ ಸೇರ್ಕೊಂಡು ಅವರು ಪಾದ ಕಮಲಲ್ಲಿ ನಾವು ಶರಣಾಗತರ ಆಗುವಾಗ ಅವರು ಈ ವಿಷಯಗಳೆಲ್ಲ ನಮ್ಗೆ ಹೇಳ್ಕೊಡ್ತಾರಂತೆ. ಸೊ ಒಂದು ಗುರು ಶಿಷ್ಯ ಪರಂಪರೆಯಿಂದ ನಾವು ಇದು ತಿಳ್ಕೋಬಹುದು. ಅದು ಪ್ರಕಾರ ನಾವು ನಮ್ಮ ಲೈಫಿನ ಚೇಂಜ್ ಮಾಡ್ಕೋಬಹುದು. ಯಾಕಂದ್ರೆ ಒಂದು ಆಧ್ಯಾತ್ಮಿಕ ಗುರು ಇದ್ರೆ ಮಾತ್ರ ನಮ್ಮ ಆತ್ಮಜ್ಞಾನ, ಈ ಆತ್ಮ ಬೋಧನೆಗಳೆಲ್ಲ ಅವ್ರು ನಮಗೂ ಕೊಡ್ತಾರೆ. ಆ ಜ್ಞಾನ ನಮಗೂ ಬೆಳೆಯುತ್ತೆ. ಯಾಕಂದ್ರೆ ಗುರುನವರು ನಮ್ಗೂ ಬಂದು ಭಗವಂತನ ಒಂದು ಪ್ರತಿನಿಧಿ ಅವರು ಅಲ್ವಾ. ಸೊ ಆ ಗುರು ಬಂದು ಒಂದು ಸಾಮಾನ್ಯ ಮನುಷ್ಯರು ಅಲ್ಲ. ಅವ್ರು ಬಂದು ಅವರ ಹತ್ರ ಯಾವೊಂದು ಭೌತಿಕ ವಿಷಯಗಳು ಇರಲ್ಲ. ಅವರು ಒಂದೇ ನಮ್ಗೂ ಆಧ್ಯಾತ್ಮಿಕ ಜ್ಞಾನವೇ ಕೊಡ್ತಾರೆ. ಈ ತರ ಇರೋ ಆ ಜ್ಞಾನ ಅಷ್ಟು ಶ್ರೇಷ್ಠವಾದದ್ದು. ಆದ್ರೆ ಅವರ ಹತ್ರ ಇರುವಾಗ ಕೆಲವ್ರು ಏನ್ ಮಾಡ್ತಾರೆ, ಎಲ್ಲ ಕೇಳ್ಕೊಳ್ತಾರೆ. ಆದ್ರೆ ಅವ್ರನ್ನ ಬಿಟ್ಟು ಆಚೆ ಹೋಗುವಾಗ ಏನಾಗುತ್ತೆ, ಕುಂಜರ ಶೌಶವತ್. ಆದ್ರೆ ಏನು, ಆನೆ
ನೀರಲ್ಲಿ ಸ್ನಾನ ಮಾಡ್ತಾ ಇರುತ್ತೆ. ಎಲ್ಲಿ? ಕುಳಲ್ಲಿ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರುತ್ತೆ. ಆಚೆ ಬಂದ್ಮೇಲೆ ಏನ್ ಮಾಡುತ್ತೆ? ಮತ್ತೆ ಮಣ್ಣೆ ಎತ್ಕೊಂಡು ತಲೆ ಮೇಲೆ ಹಾಕೊಳ್ಳುತ್ತೆ. ಆ ತರ ಇರಬಾರದು. ಗುರು ಹತ್ರ ಇರುವಾಗ ನಮ್ಗೆ ಚೆನ್ನಾಗಿದೆ ಅನ್ನೋ ಎಲ್ಲ ಕೇಳ್ಕೊಳ್ತಾರೆ. ಆಚೆ ಬಂದ್ಮೇಲೆ ಏನಾಗುತ್ತೆ? ಮತ್ತೆ ಅದೇ ಕೆಲಸ ಮಾಡ್ತಾರೆ. ಸೊ ಆ ತರ ಇರಬಾರ್ದು. ಸೊ ನಮ್ಗೆ ಗುರು ಯಾವ ತರ ಹೇಳ್ಕೊಟ್ಟಿದಾರೋ ಅದು ನಾವು ಒಂದು ಫಾಲೋ ಮಾಡಬೇಕು. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷರು, ಆ ಕೃಷ್ಣನು ಎಲ್ಲಾ ಜೀವರಾಶಿಗಳಿಗೂ ಯಜಮಾನ್ರು ಅವರು. ಸೊ ಅವರ ಪ್ರತಿನಿಧಿ ಆಗಿರೋ ಗುರು ನಮ್ಗೆ ಹೇಳ್ಕೊಡೋದು ಪರ್ಫೆಕ್ಟ್ ಆಗಿ ಫಾಲೋ ಮಾಡಬೇಕು. ಆಕ್ಚುಲಿ ಆ ಗುರು ಹೇಳ್ಕೊಡೋದೇನು? ಎಲ್ಲಾ ಜೀವರಾಶಿಗೆ ತಂದೆ ಯಾರು? ಆ ದೇವೋತ್ತಮ ಪರಮ ಪುರುಷರು. ಸೊ ಅವರ ಪಾದಲ್ಲಿ ನಾವು ಶರಣಾಗತರಾಗಬೇಕು. ಅದೇ ಅವ್ರು ಹೇಳ್ಕೊಡೋದು. ಸೊ ಆ ಕೃಷ್ಣನ ಪಾದನ್ನಿ ವ್ಯಾಸ ತರ ಇರೋ ದೊಡ್ಡ ದೊಡ್ಡ ಋಷಿಗಳು ಎಲ್ಲ ಆ ತರ ಪೂಜೆ ಮಾಡ್ತಾ ಇದ್ದಾರೆ. ಸೊ ಆದ್ರೆ ಸಾಮಾನ್ಯ ಮನುಷ್ಯರು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅವ್ರಿಗೂ ಆಗಲ್ಲ. ಇದೆಲ್ಲ ಯಾರು ಹೇಳ್ಕೊಡ್ತಾರೆ? ನಮ್ಗೂ ನಮ್ ಗುರುಗಳೇ ಹೇಳ್ಕೊಡ್ತಾರೆ. ಎಷ್ಟು ಹೇಳ್ಕೊಟ್ಟಿದ್ದಾರೆ ಏನಾಗುತ್ತೆ? ಕೆಲವರು ಅದ್ರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಅವರೆಲ್ಲ ಅಷ್ಟು ಮೂರ್ಖರಾಗ ಇರ್ತಾರೆ. ಏನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ನಾವು ವೇದಗಳು ಯಾವ ತರ ನಮ್ಗೆ ಹೇಳ್ಕೊಟ್ಟಿದೆಯೋ ಆ ವಿಧಿವಿಧಾನಗಳು ಫಾಲೋ ಮಾಡಬೇಕು. ಆ ತಪಸ್ಸು ಫಾಲೋ ಮಾಡಬೇಕು. ಆ ಯೋಗಗಳು ಫಾಲೋ ಮಾಡಿ ನಮ್ಮ ಇಂದ್ರಿಯ ಮನಸ್ಸು ಎಲ್ಲ ಕಂಟ್ರೋಲ್ ಮಾಡಬೇಕು. ಸೊ ನಮ್ಮ ಇಂದ್ರಿಯ ಮನಸ್ಸು ಎಲ್ಲ ನಾವು ಆ ಭಗವಂತನೇ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಮಾಡಿ ನಾವು ಸಪೋಸ್ ನಮ್ಗೆ ಧ್ಯಾನ ಮಾಡುವಾಗ ಭಗವಂತನ ಸ್ವರೂಪ ನಮ್ಗೂ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಮತ್ತೆ ನಾವು ಪ್ರಯತ್ನ ಪಡ್ಬೇಕಂತೆ. ಸೊ ಆತರ ಪ್ರಯತ್ನ ಪಟ್ಟಿದ್ರೆ ಮಾತ್ರ ಆ ಭಗವಂತನ ಸ್ವರೂಪವೇ ನಾವು ಧ್ಯಾನಲ್ಲಿ ನೋಡಕ್ಕಾಗುತ್ತೆ. ಅದೇ ಕೆಲವ್ರು ಏನ್ ಮಾಡ್ತಾರೆ? ಅದೆಲ್ಲ ಬಿಟ್ಟು ಯಾವಾಗ ಸಂಪಾದನೆ ಮಾಡಬೇಕು, ಸಂಪತ್ತು ಸಂಪಾದಿಸಬೇಕು, ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಏನ್ ಮಾಡ್ತಾರೆ? ಅವರು ತರ ಭೌತಿಕ ವಿಷಯಗಳಲ್ಲಿ ಸಿಕ್ಕಾಕೊಳ್ಬಿಡ್ತಾರೆ. ಸೊ ಆ ತರ ಇರೋರ್ಗೂ ಭಕ್ತಿ ಬರೋದೇ ಇಲ್ಲ. ಭಗವಂತನ ಭಕ್ತಿ ಅವ್ರಿಗೆ ಬರೋದಿಲ್ಲ. ಯಾಕಂದ್ರೆ ಒಬ್ಬರಿಗೂ ಈ ತರ ಭೌತಿಕ ಆಸೆ ಜಾಸ್ತಿ ಇರುತ್ತೋ ಅವ್ರಿಗೂ ಭಕ್ತಿ ಬರೋದಿಲ್ಲ. ಸೊ ಯಾರೊಬ್ಬರು ಅವರ ಇಂದ್ರಿಯಗಳು ಮನಸ್ಸಿನ ಕಂಟ್ರೋಲ್ ಮಾಡ್ತಾರೋ, ಯಾರೊಬ್ಬರು ಇಂದ್ರಿಯಗಳ ಮನಸ್ಸಿನ ಗೆಳಿಬೇಕು ಅನ್ಕೊಳ್ತಾರೋ ಅವರು ಮಾತ್ರ ಪ್ರಯತ್ನ ಪಟ್ಟಿದರೆ ಖಂಡಿತ ಅವ್ರಿಗೂ ಭಕ್ತಿ ಬರುತ್ತೆ. ಸೊ ಇಲ್ಲಂದ್ರೆ ಈ ಶರೀರವೇ ನಾನು ಅನ್ಕೊಂಡು ಆ ಕೆಲಸವೇ ಮಾಡ್ತಾ ಇರ್ತಾರೆ. ಓಕೆ ಓಕೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು ಮಾತಾಜಿ. ಇಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆಯಾ? ಯಾಕಂದ್ರೆ ನಾವು ನಮ್ ಗುರುಗಳು ಹೇಳ್ಕೊಡುವಾಗ ಕೆಲವ್ರಿಗೂ ಕರೆಕ್ಟ್, ನಮ್ ಗುರು ಹೇಳೋದೇ ಕರೆಕ್ಟು ಆ ತರ ಇರ್ತಾರೆ. ಆದ್ರೆ ಅವ್ರು ಬಿಟ್ಟು ಹೋದ್ಮೇಲೆ ಮತ್ತೆ ಭೌತಿಕ ಕೆಲಸಗಳೇ ಮಾಡ್ತಾರೆ. ಅದಕ್ಕೆ ಆ ಕಾಲದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ಈ ತರ ತೀರ್ಥ ಸ್ಥಳಗಳು, ಪುಣ್ಯ ಸ್ಥಳಗಳು, ತೀರ್ಥ ಸ್ಥಳಗಳು, ಧಾಮಗಳು. ಸೊ ಅಲ್ಲಿ ಹೋಗಿ ಆ ತರ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ? ಅವ್ರಿಗೂ ಮನಸ್ಸು ಇಂದ್ರಿಯಗಳೆಲ್ಲ ಒಂದು ಪರ್ಫೆಕ್ಟ್ ಆಗ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಅದು ಆ ಲೈನ್ಗೂ ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟವೇ. ಓಕೆ ಓಕೆ ಮಾತಾಜಿ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.